Hello all, welcome to my e-learning class. It is 2016 question paper financial accounting on royalty account. Ashwini Publication agreed to take printing and sale of books written by Dr. Shekhar. Dr. Shekhar is the author and Ashwini Publication is publishing the book. Ashwini Publication lessee ಆಗ್ತಾನ, Dr. Shekhar ಏನೈತಿ lesser ಆಗ್ತಾನಲ್ಲ. On 1/1/2010 following are the terms of agreement. ಮೂರು ಇಲ್ಲೇ ಕಂಡೀಷನ್ಸ್ ಕೊಟ್ಟಿದ್ದಾರೆ. ಅಗ್ರಿಮೆಂಟ್ ಇದು ಕಂಡೀಷನ್ಸ್ ಇದಾವಲ್ಲೇ. ರಾಯಲ್ಟಿ ಪೇಯಬಲ್ ಈಸ್ 20% ಆನ್ ಸೇಲ್ ಪ್ರೈಸ್ ಆಫ್ ದ ಬುಕ್. ರಾಯಲ್ಟಿ ಪೇಯಬಲ್ ಏನೈತಿ ಸೆಲ್ಲಿಂಗ್ ಪ್ರೈಸ್ ಮೇಲೆ 20% ಅಂತಂದು ಹೇಳ್ಯಾರ. ಓಕೆ, ಇಫ್ ಯುವರ್ ಸೇಲ್ ಪ್ರೈಸ್ ಈಸ್ 100, ಅದ್ರ ಮೇಲೆ ರಾಯಲ್ಟಿ ಎಷ್ಟು ಬರ್ತೈತಿ? ಸೇಲ್ ಪ್ರೈಸ್ 100 ಇತ್ತು ಅಂತಂದ್ರೆ ರಾಯಲ್ಟಿ 20 ಬರ್ತೈತದಲ್ಲ. ಇಫ್ ಯುವರ್ ಬುಕ್ ಈಸ್ ಸೋಲ್ಡ್, ನಂಬರ್ ಆಫ್ ಕಾಪೀಸ್ ಸೋಲ್ಡ್ ಈಸ್ 450, ಸೆಲ್ಲಿಂಗ್ ಪ್ರೈಸ್ 100 ಐತಿ ಅಂತಂದ್ರೆ ಅಮೌಂಟ್ ಎಷ್ಟು ಆಗ್ತೈತಿ? ಇದಿಲ್ಲೇ 45,000 ಐತಿ. ಓಕೆ, ಹಂಗಾದ್ರೆ ಇದ್ರ ಮೇಲೆ ರಾಯಲ್ಟಿ ಎಷ್ಟು ಬರ್ತೈತಿ? 20% ಅಂತೇಳಿ ಹಿಂಗೆ ಕ್ಯಾಲ್ಕುಲೇಷನ್ ಹೋಗ್ತೈತಿ. ಅದರ ನಂತರ 500 ಬುಕ್ಸ್ ಸೇಲ್ ಆದವು ಅಂತಂದ್ರೆ ಅಟ್ ದ ರೇಟ್ ಆಫ್ 100 ಅಂತಂದ್ರೆ ಇಲ್ಲೇ ಸೇಲ್ಸ್ ಎಷ್ಟಾಯ್ತು? 50,000 ಆಯ್ತು. ಓಕೆ, ಅದರ ಮೇಲೆ 20% ರಾಯಲ್ಟಿ. ಬೈ ಚಾನ್ಸಸ್ 600 ಕಾಪೀಸ್ ಸೇಲ್ ಆದವು ಎಟ್ ದ ರೇಟ್ ಆಫ್ 100 ಅಂತಂದ್ರೆ 60,000 ಸೇಲ್ ಐತಿ ಇಂಟು 20% ರಾಯಲ್ಟಿ ಅಂತ ಹೇಳ್ತೇವೆ ನಾವಲ್ಲೇ. ಓಕೆ, it is the method to calculate the royalty in this problem. In previous problem ನನ್ನ ವಿಡಿಯೋದೊಳಗೆ ಅದು ಪರ್ ಟನ್ನರ ಅಂತ ಹೇಳಿ ಕೊಟ್ಟಿರ್ತಿದ್ರು. ಆ್ಯಟ್ ದ ರೇಟ್ ಅಂತ ಹೇಳಿ 200 ಐತಿ, 4 ರೂಪಿ ಐತಿ, 5 ರೂಪಿ ಐತಿ, 100 ಐತಿ, ಪರ್ ಕಾಪಿ ಅಂತಾರ ಕೊಟ್ಟಿರ್ತಿದ್ರು. ಅದರ್ವೈಸ್ ಪರ್ ಟನ್ ಅಂತ ಹೇಳ್ಯಾರ ಕೊಟ್ಟಿರ್ತಿದ್ರು. ಆ ಹೊತ್ನಾಗ ನಾವು ಏನು ಮಾಡ್ತಿದ್ದೀವಿ? ಡೈರೆಕ್ಟ್ಲಿ ಇದ್ರ ಮೇಲೆ ಚಾರ್ಜ್ ಮಾಡೋರಿರ್ತಿದ್ವು. ಅಂದ್ರೆ ಆ ಹೊತ್ನಾಗ ಏನು ಮಾಡ್ತಿದ್ವಿ? 450 ಇಂಟು 4 ಅಂತ ಮಾಡ್ತಿದ್ವಿ. ಇಫ್ 4 ಈಸ್ ಗಿವನ್ 500 ಇಂಟು 4 ಅಂತ ಮಾಡ್ತಿದ್ವಿ, 600 ಇಂಟು 4 ಅಂತ ಮಾಡ್ತಿದ್ವಿ. ಯಾಕಂದ್ರೆ ರಾಯಲ್ಟಿ ಪರ್ ಯೂನಿಟ್ ಕೊಟ್ಟಿರ್ತಿದ್ರೆ. ಇಲ್ಲೇನು ಹೇಳ್ಯಾರ? ಆನ್ ಸೇಲ್ಸ್ ಅಂತ ಹೇಳ್ಯಾರ. ಆನ್ ಸೇಲ್ಸ್ ಅಂತ ಹೇಳ್ಯಾರ. ಹಂಗೆ ಕ್ಯಾಲ್ಕುಲೇಷನ್ ಹೇಳ್ಯಾರ. ಇಟ್ ಈಸ್ ದ ಫಸ್ಟ್ ಕಂಡೀಷನ್. ಓಕೆ, ನೆಕ್ಸ್ಟ್ ಮಿನಿಮಮ್ ರೆಂಟ್ ಫಿಕ್ಸ್ಡ್ ಪರ್ ಅನಮ್ ಈಸ್ 50,000 ಡೆಡ್ ರೆಂಟ್ ಐತಿ. ಈಚ್ ಇಯರ್ಸ್ ಎಕ್ಸೆಸ್ ಆಫ್ ಮಿನಿಮಮ್ ರೆಂಟ್ ಓವರ್ ಆ್ಯಕ್ಚುಯಲ್ ರಾಯಲ್ಟಿ ಮೇಲೆ ಮಿನಿಮಮ್ ರೆಂಟ್ಗಿಡನು ಆ್ಯಕ್ಚುಯಲ್ ರಾಯಲ್ಟಿ ಹೆಚ್ಚಿತ್ತು ಅಂತಂದ್ರೆ ಈಸ್ ರಿಕವರೇಬಲ್ ಔಟ್ ಆಫ್ ಎಕ್ಸೆಸ್ ರಾಯಲ್ಟೀಸ್ ಆಫ್ ನೆಕ್ಸ್ಟ್ 2 ಇಯರ್ಸ್ ಅಂತ ಹೇಳಾಕತ್ತಾರ. ನೆಕ್ಸ್ಟ್ 2 ಇಯರ್ಸ್ದೊಳಗೆ ರಿಕೋಪಿಂಗ್ ಆಗಬೇಕು ಅಂತ ಹೇಳಾಕತ್ತಾರಲ್ಲೇ. ನೆಕ್ಸ್ಟ್ 2 ಇಯರ್ಸ್ ಅಂತಂದ್ರೆ ಡೆಫಿಸಿಟ್ 2010 ಒಳಗಾಗೈತಿ ಅಂದ್ರೆ 11-12 ಆಗಬೇಕು, 12 ಒಳಗಾಗೈತಿ ಅಂದ್ರೆ 13-14 ಆಗಬೇಕು, 14 ಒಳಗಾಗೈತಿ ಅಂದ್ರೆ ದೇರ್ ನೆಕ್ಸ್ಟ್ 2 ಇಯರ್ಸ್ ಆಗಬೇಕು. ಓಕೆ, ಫಾಲೋವಿಂಗ್ ಆರ್ ದ ಪರ್ಟಿಕ್ಯುಲರ್ಸ್ ಆಫ್ ಬುಕ್ಸ್ ಸೋಲ್ಡ್ ಬೈ ಅಶ್ವಿನಿ ಪಬ್ಲಿಷರ್ಸ್. ಫಾರ್ 2010 400 ಕಾಪೀಸ್, ಫಾರ್ 2011 750 ಕಾಪೀಸ್, ಫಾರ್ 2012 1000 ಕಾಪೀಸ್, ಫಾರ್ 2013 3000 ಕಾಪೀಸ್ ಆ್ಯಂಡ್ for 2014 4,500 copies were sold. Show necessary accounts ಅಂತ ಹೇಳ್ಯಾರ in the books of Ashwini publisher, that is lessee, for above period assuming accounts are closed on 31st December every year ಅಂತ ಹೇಳಿದಾರೆ. For the purpose we have to prepare royalty chart ಪ್ರಿಪೇರ್ ಮಾಡಬೇಕೈತಿ. ಈ ಒಂದು ಪ್ರಾಬ್ಲಮ್ ಒಳಗೆ ಏನೈತಿ ಅಂತಂದ್ರೆ ಕಾಲಮ್ಸ್ ಏನದಾವಲ್ಲ, ಇಯರ್ ಐತಿ, ನಂಬರ್ ಆಫ್ ಕಾಪೀಸ್ ಸೋಲ್ಡ್ ಅಟ್ ದ ರೇಟ್ ಆಫ್ 250 ಪರ್ ಕಾಪಿ, ಆಮೇಲೆ ಸೇಲ್ಸ್ ಕಾಲಮ್ ಐತಿ, ರಾಯಲ್ಟಿ ಕಾಲಮ್ ಐತಿ, 20% ಅಂತೇಳಿ ಮಿನಿಮಮ್ ರೆಂಟ್ ಐತಿ, ಶಾರ್ಟ್ ವರ್ಕಿಂಗ್ ಒಳಗೆ ಡೆಫಿಸಿಟ್, ರಿಕವರ್ಡ್ ಆ್ಯಂಡ್ ಇರಿಕವರ್ಡ್ ಆ್ಯಂಡ್ ಅಮೌಂಟ್ ಪೇಬಲ್ ಟು ಆಥರ್ ಅಂತ ಹೇಳಿ ಐತಿ. 2010ಕ್ಕೆ 400 ಕಾಪೀಸ್ ಮಾರಾಟ ಅದು ಅಟ್ ದ ರೇಟ್ ಆಫ್ 250, ಸೇಲ್ಸ್ ಈಸ್ 1 lakh, ರಾಯಲ್ಟಿ ಏನೈತಿ 20% ಆನ್ 1 lakh ಐತಿ, 20,000 ಆಯ್ತು, ಮಿನಿಮಮ್ ರೆಂಟ್ 50,000. ಸೊ ಶಾರ್ಟ್ ಎಷ್ಟಾತಲ್ಲೇ 50,000 ನಾವು ಮಿನಿಮಮ್ ಕೊಡಬೇಕೈತಿ. ಅಮೌಂಟ್ ಪೇಬಲ್ ಟು ಆಥರ್ ಈಸ್ 50,000. ಹಂಗಾದ್ರೆ ಇಲ್ಲೇ ಡೆಫಿಸಿಟ್ ಎಷ್ಟಾಯ್ತು? 30,000 ಆಯ್ತು. 50,000 ಒಳಗೆ 20,000 ತೆಗೆದ್ವಿ ಅಂದ್ರೆ 30,000 ಆಯ್ತಲ್ಲೇ. ನೆಕ್ಸ್ಟ್ 750 ಕಾಪೀಸ್ ಸೋಲ್ಡ್ ಅಟ್ ದ ರೇಟ್ ಆಫ್ 250, ಸೇಲ್ಸ್ ಆಯ್ತು 1,87,500,
20% ರಾಯಲ್ಟಿ ಆನ್ 1,87,500 ಅಂತಂದ್ರೆ 37,500 ರಾಯಲ್ಟಿ ಆಯಿತು. ಮಿನಿಮಮ್ ರೆಂಟ್ ಈಸ್ 50,000. 50,000 ಒಳಗೆ 37,500 ಡಿಡಕ್ಟ್ ಮಾಡಿದ್ವಿ ಅಂತಂದ್ರೆ 12,500 ಇಸ್ ದ ಡೆಫಿಸಿಟ್ ಫಾರ್ 2011. ಅಮೌಂಟ್ ಪೇಯಬಲ್ ಟು ಶೇಖರ್ ಈಸ್ 50,000. 50,000 ಅಮೌಂಟ್ ಪೇ ಮಾಡಬೇಕೈತಿ. ಫಾರ್ 2012, 1,000 copies were sold at the rate of 250. Sales is 2,50,000. 20% royalty on 2,50,000 will be 50,000 royalty. Minimum rent ಎಷ್ಟೈತಿ? 50,000 ಐತಿ. Minimum rent is equal to royalty, so there is no deficit and recovered ನೂಸ್ ಇಲ್ಲ ಇಲ್ಲೇ, ಯಾಕಂದ್ರೆ ಎಕ್ಸೆಸ್ ಇದ್ರೆ ಅಷ್ಟು ರಿಕವರಿ ಆಗಲಿ ಅಂತ ಹೇಳಿದ್ದಾರೆ ಅವರಲ್ಲೇ. ಓಕೆ, ಅಂದರೆ ಈ 30,000 ರಿಕವರ್ ಮಾಡ್ಕೊಳ್ಳೋಕೆ ಎಷ್ಟು ವರ್ಷ ಇತ್ತಲ್ಲೇ? 11 and 12 ಅಷ್ಟೇ ಇತ್ತು. 11 and 12 ಅಷ್ಟೇ ಇತ್ತು. ಇಲ್ಲೇ ರಿಕವರ್ ಮಾಡ್ಕೊಳ್ಳೋಕೆ ಸರ್ಪ್ಲಸ್ ಇಲ್ಲ. ಸೊ ಅದ್ರ ಸಂಬಂಧ ಡೆಫಿಸಿಟು ಇಲ್ಲ. ಈ ವರ್ಷಕ್ಕೆ ಡೆಫಿಸಿಟ್ ಇಲ್ಲ, ರಿಕವರಿಗೆ ಅಮೌಂಟ್ ಇಲ್ಲ. ಸೊ ಈ ರಿಕವರ್ಡ್ ಏನೈತಿ 30,000 ಕಳಿಸ್ತೇವೆ. ಈ ಅಮೌಂಟ್ ಏನೈತಲ್ಲ ಈ ರಿಕವರೇಬಲ್ ಆಕತಿ. ಇಟ್ ಈಸ್ ಡೆಬಿಟೆಡ್ ಟು P&L ಅಕೌಂಟ್ ಆ್ಯಸ್ ಲಾಸ್ ಅಂತ ಹೇಳಿ 2012 ಒಳಗೆ ನಾವು P&L ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅಲಾಂಗ್ ವಿತ್ ಅಮೌಂಟ್ ಪೇಯಬಲ್ ಟು ಆಥರ್. For 2013, 3,000 copies were sold at the rate of 250. Sales ಬಂತು 7,50,000. Royalty 20% on 7,50,000, 1,50,000. Minimum rent 50,000 ಐತಿ. ಸೊ ರಿಕವರಿಗೆ ಸರ್ಪ್ಲಸ್ ಐತಲ್ಲೇ, ರಿಕವರಿಗೆ ಸರ್ಪ್ಲಸ್ ಐತಿ 1,00,000 ರೂಪೀಸ. ಅದ್ರ ಸಂಬಂಧ ಏನು ಮಾಡ್ತೇವೆ? 12,500 ರಿಕವರ್ ಮಾಡ್ಕೊಂಡ್ವಿ. ಹೋಲ್ ಆಫ್ ದ ಅಮೌಂಟ್ 12,500 ರಿಕವರ್ ಮಾಡ್ಕೊಂಡೇವಿ. 1,50,000 ಒಳಗೆ 12,500 ಲೆಸ್ ಮಾಡಿದ್ವಿ ಅಂತಂದ್ರೆ 1,37,500 ಬರ್ತೈತಿ. ಅಮೌಂಟ್ ಪೇಯಬಲ್ ಟು ಶೇಖರ್. ಫಾರ್ 2014, 4,500 copies were sold at the rate of 250. 11,25,000 ರೂಪೀಸ್ ಏನೈತಿ ಸೇಲ್ಸ್ ಆಗ್ತೈತಿ. 20% ಆನ್ 11,25,000 ಅಂತಂದ್ರೆ 2,25,000 ರಾಯಲ್ಟಿ ಆಗ್ತೈತಿ. ಮಿನಿಮಮ್ ರೆಂಟ್ 50,000. ಹೋಲ್ ಆಫ್ ದ ಅಮೌಂಟ್ ಈಸ್ ಟ್ರಾನ್ಸ್ಫರ್ ಟು ಶೇಖರ್, that is landlord or author. Amount payable to author is 2,25,000 ಅಂತ ಹೇಳಿ ಹೇಳ್ತೀವಿ. After that you have to prepare necessary accounts. So we have royalty account, we have Shekhar's account, that is landlord or author's account. Okay, their next short working account. ಇವು ಮೂರು ಏನದಾವ? ನೆಸಸರಿ ಅಕೌಂಟ್ ಅದಾವ. ಮಿನಿಮಮ್ ರೆಂಟನ್ನು ತೆಗಿತಾರ. ಬಟ್ ಈ ಪ್ರಾಬ್ಲಮ್ ಒಳಗೆ ನಾವು ಏನು ಮಾಡಾಕತ್ತೇವಿ? ರಾಯಲ್ಟಿ ಅಕೌಂಟ್ ನೋಡ್ಕೊಳಕತ್ತೇವಿ. ಓಕೆ, ರಾಯಲ್ಟಿ ಅಕೌಂಟ್ ನೋಡ್ಕೊಳಕತ್ತೇವಿ. ಈಗೇನೈತಿ ಅಂತಂದ್ರೆ ಜರ್ನಲ್ ಎಂಟ್ರೀಸು ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಂಡ್ರಿ ಅಂತಂದ್ರೆ, ಜರ್ನಲ್ ಎಂಟ್ರೀಸ್ ಪ್ರಿಪೇರ್ ಮಾಡಿ ಇಟ್ಕೊಂಡ್ರಿ ಅಂತಂದ್ರೆ ಪೋಸ್ಟಿಂಗ ಭಾಳ ಈಸಿ ಆಗಿಬಿಡ್ತೈತೆ ನಿಮಗೆ. ಓಕೆ, ಪೋಸ್ಟಿಂಗ ಭಾಳ ಈಸಿ ಆಗ್ತೈತಿ. ಫಸ್ಟ್ ಇಯರ್ಗೆ 2010ಕ್ಕೆ ರಾಯಲ್ಟಿ ಅಕೌಂಟ್ ಡೆಬಿಟ್ ಎಷ್ಟು? 20,000 ಐತಿ. ಫಸ್ಟ್ ಇಯರ್ಗೆ ಡೆಫಿಸಿಟ್ ಐತಿ ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೆಬಿಟ್ ಎಷ್ಟೈತಿ? 30,000 ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೆಬಿಟ್. ಓಕೆ, ಟು ಶೇಖರ್ಸ್ ಅಂಥೇಳಿ 30,000 ಆಗೈತಿ. ಟು ಶೇಖರ್ಸ್ ಅಂಥೇಳಿ 30,000 ಆಗೈತಿ. ಓಕೆ, ಅದನ್ನು ಈಗ ನಾವು ಎಂಟ್ರಿ ಮಾಡಬೇಕೈತಿ. ಮಾಡಿದ್ದೀವಿ. ಹಂಗಾದ್ರೆ ಇಲ್ಲಿ ಡೆಬಿಟ್ ಐತಿ ಅಂತಂದ್ರೆ ಈ ಕ್ರೆಡಿಟ್ ಯಾವ ಸೈಡ್ ಬಂತು? ಆಥರ್ ಅಂದ. ಏನಂತ ಹೇಳಿ ಬರ್ತೈತಿ? ಫಾರ್ 2010 ಬೈ ರಾಯಲ್ಟಿ ಅಕೌಂಟ್ 20,000 ಬೈ ಶಾರ್ಟ್ ವರ್ಕಿಂಗ್ ಅಕೌಂಟ್ 30,000. ಇದು ಫಸ್ಟ್ ಎಂಟ್ರಿ ಆಯಿತು. ಓಕೆ, ನೆಕ್ಸ್ಟ್ ಜರ್ನಲ್ ಎಂಟ್ರಿ ಏನೈತಿ? ಅಮೌಂಟ್ ಪೇಯಬಲ್ ಟು ಲ್ಯಾಂಡ್ಲಾರ್ಡ್ಗೆ ಜರ್ನಲ್ ಎಂಟ್ರಿ ಏನಿರ್ತೈತಿ? ಶೇಖರ್ಸ್ ಅಕೌಂಟ್ ಡೆಬಿಟ್ ಫಾರ್ 2010. ಓಕೆ, ಟು ಕ್ಯಾಶ್ ಅಂತ ಹೇಳಿ ಹೇಳ್ತೇವೆ. ಟು ಕ್ಯಾಶ್ ಅಕೌಂಟ್ ಅಂತ ಹೇಳಿ ಹೇಳ್ತೇವೆ. ಅಮೌಂಟ್ ಈಸ್ 50,000. ಓಕೆ, 50,000 ಜರ್ನಲ್ ಎಂಟ್ರಿ ಬಿಡಿಸ್ಕೊಂಡ್ರೆ ಭಾಳ ಈಸಿ ಆಗ್ತೈತೆ ಅಂತ ಹೇಳಾಕತ್ತೇನಿದು. ದೇರ್ ನೆಕ್ಸ್ಟ್ ಏನೈತಿ? ಮೂರನೇ ಎಂಟ್ರಿ ಏನು ಬರ್ತೈತಿ ಇಲ್ಲಿ? ಮೂರನೇ ಎಂಟ್ರಿ P&L ಅಕೌಂಟ್ ಡೆಬಿಟ್ ಟು ರಾಯಲ್ಟಿ ಅಂತ ಹೇಳ್ತೇವೆ. ಓಕೆ, P&L ಅಕೌಂಟ್ ಡೆಬಿಟ್ ಟು
ರಾಯಲ್ಟಿ ಅಂತ ಹೇಳ್ತೇವೆ. ದ್ಯಾಟ್ ಮೀನ್ಸ್ ಬೈ P&L ಅಕೌಂಟ್. ಟ್ರಾನ್ಸ್ಫರ್ ಆಗ್ತೈತಲ್ಲ, ಟ್ರಾನ್ಸ್ಫರಿಂಗ್ ದ ರಾಯಲ್ಟಿ. ಎಷ್ಟು? 20,000. ಓಕೆ. ನಾವು ಕ್ಲೋಸ್ 2010 ಎಲ್ಲ ಎಂಟ್ರಿ ಮುಗಿದು ಕ್ಲೋಸ್ ಇಟ್. 20,000 2010 ಎಂಟ್ರಿ ಎಲ್ಲ ಮುಗಿದಾವ, ಕ್ಲೋಸ್ ಮಾಡೋದೈತಿ. ಡೆಬಿಟಿಗೂ ಅಷ್ಟು ಬಂದೈತಿ, ಕ್ರೆಡಿಟಿಗೂ ಅಷ್ಟು ಬಂದೈತಿ. 50,000 ಆ್ಯಂಡ್ 50,000. ದೇರ್ ನೆಕ್ಸ್ಟ್ ಶಾರ್ಟ್ ವರ್ಕಿಂಗ. ಇಲ್ಲಿ ಬ್ಯಾಲೆನ್ಸ್ ಉಳಿತೈತಿ. ಬಾಯ್ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಎಷ್ಟು? 30,000. 30,000 ಫಾರ್ ಡೆಬಿಟ್ ಆ್ಯಂಡ್ 30,000 ಫಾರ್ ಕ್ರೆಡಿಟ್. ಓಕೆ. ಇದು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಆಗೈತಿ ಅಂತಂದರೆ ಇಲ್ಲಿ 2011ಕ್ಕೆ ಬ್ರಾಡ್ ಡೌನ್ ಮಾಡ್ಕೊಂಡು ಬಿಡ್ರಿ. ಟು ಬ್ಯಾಲೆನ್ಸ್ brought down. How much? 30,000. Okay. Next, second year for 2011 royalty account debit again. Royalty account debit ಏನಂತ ಹೇಳಿ ಯಾರಿಗೆ ಕೊಟ್ಟಿರಿ? 2011 ಟು ಶೇಖರ್. ಅಮೌಂಟ್ ಎಷ್ಟೈತಿ? 37,500. ಇನ್ನೊಂದೇನೈತಿ? ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೆಬಿಟ್ ಟು ಶೇಖರ್. ಹೌ ಮಚ್? 12,500. ಓಕೆ, 12,500. ಬೈ ಸೈಡ್ ಏನು ಬರ್ತೈತಿ ಇಲ್ಲಿ? 2011ಕ್ಕೆ ಶೇಖರ್ಸ್ ಅಕೌಂಟಿಗೆ ಬೈ ರಾಯಲ್ಟಿ account 37,500. By short working account 12,500. Okay. There next ಫಸ್ಟ್ ಎಂಟ್ರಿದು ಅಡ್ಜಸ್ಟ್ಮೆಂಟ್ ಆಯ್ತು. ಈಗ ಎಂಟ್ರಿ ಪೋಸ್ಟಿಂಗ್ ಆಯಿತು. ಎರಡನೇದೇನೈತಿ? ಶೇಖರ್ಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್. ಹೌದು, ಶೇಖರ್ಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್. ಅಮೌಂಟ್ ಎಷ್ಟು ಕೊಡ್ತೀರಿ? ಕ್ಯಾಶ ಎಷ್ಟು ಕೊಟ್ಟಿರಿ? 50,000. ಸೊ 50,000. ಈ ಅಕೌಂಟ್ ಕ್ಲೋಸ್ ಆಯ್ತು. ಕ್ಲೋಸ್ ಮಾಡಿಬಿಡ್ರಿ. 50,000 ಆ್ಯಂಡ್ 50,000 ಕ್ಲೋಸ್ ಆತಿದ್ದು ಫಾರ್ 2011ಕ್ಕೆ. ನೆಕ್ಸ್ಟ್ ಇನ್ನೂ ಒಂದು ಎಂಟ್ರಿ ಉಳಿದೈತಲ್ಲ, ದಟ್ ಈಸ್ ಟ್ರಾನ್ಸ್ಫರಿಂಗ್ ದ ರಾಯಲ್ಟಿ ಟು P&L ಅಕೌಂಟ್. P&L ಅಕೌಂಟ್ ಡೆಬಿಟ್ ಟು ರಾಯಲ್ಟಿ ಇರ್ತೈತೆ ಅದಲ್ಲೇ. ಹೌದಾ? ಹಂಗಾದ್ರೆ ಬೈ ಸೈಡ್ ಏನಾತಿಲ್ಲ? ಬೈ P&L ಅಕೌಂಟ್. ಅಮೌಂಟ್ ಎಷ್ಟೈತಿ? 37,500. 2011ದು ಎಂಟ್ರಿ ಮುಗಿದು ಕ್ಲೋಸ್ ಇಟ್. 37,500. ಓಕೆ. ಇನ್ನು ಒಂದು ಅಕೌಂಟ್ ಕ್ಲೋಸ್ ಮಾಡಬೇಕೈತಿ, ಶಾರ್ಟ್ ವರ್ಕಿಂಗದ್ದು. ಹೌದು, ಶಾರ್ಟ್ ವರ್ಕಿಂಗದ್ದು ಅಕೌಂಟ್ ಕ್ಲೋಸ್ ಮಾಡಬೇಕೈತಿ. ಟೋಟಲ್ ಆಫ್ ಡೆಬಿಟ್ ಸೈಡ್ ಈಸ್ 42,500. ಟೇಕ್ ಇಟ್ ಟು ಕ್ರೆಡಿಟ್ ಸೈಡ್ 42,500. ಬೈ ಬ್ಯಾಲೆನ್ಸ್ carried down. How much? 42,500. When it has been carried down for 2012 to balance brought down 42,500. Okay. It is for 2011. In 2012 again royalty account debit to Shekhar. Royalty account debit to Shekhar. Royalty ಎಷ್ಟೈತಿ? 50,000. ಸೊ ಶೇಖರ್ಸ್ ಅಕೌಂಟಿಗೆ ಏನು ಬಂತಿಲ್ಲ 2012ಕ್ಕೆ? ಬೈ
ರಾಯಲ್ಟಿ ಬಂದದ್ದಂತ ಹೇಳ್ತೇವರಲ್ಲ, ರಾಯಲ್ಟಿ ಅಕೌಂಟ್ ಬಂತು. ಹೂ ರಿಸೀವ್ಸ್ ಈಸ್ ಕ್ರೆಡಿಟೆಡ್. ಓಕೆ, ಹೀ ಈಸ್ ರಿಸೀವಿಂಗ್ ದ ಅಮೌಂಟ್. ಕ್ರೆಡಿಟ್ ಸೈಡ್ ಬರೆಯಾಕತ್ತೀವಿ. ಎಷ್ಟು? 50,000. ಇಟ್ ಈಸ್ ದ ಫಸ್ಟ್ ಜರ್ನಲ್ ಎಂಟ್ರಿ ಫಾರ್ 2012. ಆಮೇಲೆ ಏನೈತಿ? ಶೇಖರ್ಸ್ ಅಕೌಂಟ್ ಡೆಬಿಟ್ ಟು, ಅಂದರೆ ಲ್ಯಾಂಡ್ ಲಾರ್ಡ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಂತಿದ್ರಲ್ಲ ನೀವು, ಅದು ಇಲ್ಲಿ ನೇಮ್ ಯೂಸ್ ಮಾಡಾಕತ್ತೆ, ಟು ಕ್ಯಾಶ್ ಅಕೌಂಟ್. ಹೌ ಮಚ್? 50,000. ಕ್ಲೋಸ್ ಇಟ್. ಇದಕ್ಕೆ ಏನಾರ ಅಮೌಂಟ್ ಬ್ಯಾಲೆನ್ಸ್ ಆಗಲಿಲ್ಲ ಅಂತಂದ್ರೆ ನಿಮ್ಮ ಪ್ರಾಬ್ಲಮ್ ತಪ್ಪಿರ್ತೈತಿ. ಸೊ ಚೆಕ್ ಮಾಡ್ಕೊರಿ. ಈ ಅಕೌಂಟ್ ಕ್ಲೋಸ್ ಆಯ್ತು ಈಗ. ಓಕೆ, ಕ್ಯಾಶ್ ಕೊಟ್ಟಾದ್ಮೇಲೆ ಮೂರನೇ ಎಂಟ್ರಿ ಏನಿರ್ತೈತಿ? P&L ಅಕೌಂಟಿಗೆ ರಾಯಲ್ಟಿ ಚಾರ್ಜ್ ಮಾಡೋದೈತೆ. P&L ಅಕೌಂಟಿಗೆ ರಾಯಲ್ಟಿ ಚೇಂಜ್ ಮಾಡೋದೈತೆ. ಆಮೇಲೆ ಏನೈತಿ ಅಂತಂದ್ರೆ ಇದೇನು 30,000 ಲುಕ್ಸಾನ್ ಆಗೈತಲ್ಲ, P&L ಅಕೌಂಟಿಗೆ ಕಳಿಸೋದಿರ್ತೈತೆ ನಮಗೆ. ಓಕೆ, ಎಂಟ್ರಿ ಏನು ಬಂದಿರ್ತೈತಿ? P&L ಅಕೌಂಟ್ ಡೆಬಿಟ್ ಟು ರಾಯಲ್ಟಿ ಆ್ಯಂಡ್ ಶಾರ್ಟ್ ವರ್ಕಿಂಗ್ ಅಂತ ಹೇಳಿ ಬಂದಿರ್ತೈತೆ ಅದಲ್ಲಿ. ಓಕೆ, ಶಾರ್ಟ್ ವರ್ಕಿಂಗ್ ಟು ಶಾರ್ಟ್ ವರ್ಕಿಂಗ್ ಅಂತಂದ್ರೆ ಬೈ ಸೈಡ್ ಬರೀತಿರ್ತೀವಿ ನಾವಲ್ಲಿ. ಈಗ ರಾಯಲ್ಟಿ ಅಕೌಂಟಿಗೂ ಏನು ಮಾಡಾಕತ್ತೇವಿ? ಕ್ರೆಡಿಟ್ ಸೈಡ್ P&L ಅಕೌಂಟ್ ಅಂತ ಹೇಳಿ ಬರೀತೇವೆ. ಅಮೌಂಟ 50,000. ಕ್ಲೋಸ್ ಇಟ್. 50,000 ಆ್ಯಂಡ್ 50,000. ಓಕೆ, ನೆಕ್ಸ್ಟ್ ಶಾರ್ಟ್ ವರ್ಕಿಂಗ್ದೊಳಗೆ ಏನಾಯ್ತು? ಶಾರ್ಟ್ ವರ್ಕಿಂಗ್ದೊಳಗೆ P&L ಅಕೌಂಟ್ ಡೆಬಿಟ್ ಟು ಶಾರ್ಟ್ ವರ್ಕಿಂಗ್ ಅಂತ ಬಂದಿತ್ತಲ್ಲ, ಹಂಗಾದ್ರೆ ಶಾರ್ಟ್ ವರ್ಕಿಂಗಕ್ಕೆ ಯಾವ ಸೈಡ್ ಬರ್ತೈತಿ? ಕ್ರೆಡಿಟ್ ಸೈಡ್ ಬೈ P&L ಅಕೌಂಟ್. ಹೌ ಮಚ್? 30,000. ನಾವು ಕ್ಲೋಸ್ ದ ಅಕೌಂಟ್. ಮುಗಿದು ಎಲ್ಲ ಎಂಟ್ರಿ ಇದ್ರೊಳಗೆ. ಸೊ ಟೋಟಲ್ ಈಸ್ 42,500. ಟೇಕ್ ಇಟ್ ಟು ಕ್ರೆಡಿಟ್ ಸೈಡ್ 42,500. ಡಿಫ್ರೆನ್ಸ್ ಅಮೌಂಟ್ ಎಷ್ಟಾತಿಲ್ಲಿ? 12,500. ಓಕೆ, ಬೈ ಬ್ಯಾಲೆನ್ಸ್ carried down. So next year 2013 to balance brought down 12,500. Okay, 2013 journal entry ga. So 2013 first entry ಏನೈತಿ? ರಾಯಲ್ಟಿ ಅಕೌಂಟ್ ಡೆಬಿಟ್ ಟು ಶೇಖರ್ ಅಕೌಂಟ್. ಅಮೌಂಟ್ ಎಷ್ಟೈತಿ? ರಾಯಲ್ಟಿ ಬಂದದ್ದು ಎಷ್ಟೈತಿ? 1,50,000. ಸೊ ರೈಟ್ ಇಟ್ 1,50,000. ನೆಕ್ಸ್ಟ್ ಶೇಖರ್ ಅಕೌಂಟಿಗೆ ಕ್ರೆಡಿಟ್ ಆಗಬೇಕು 2013 ಬೈ ರಾಯಲ್ಟಿ 1,50,000. ಓಕೆ, 1,50,000 ಫಸ್ಟ್ ಎಂಟ್ರಿ. ನೆಕ್ಸ್ಟ್ ಎರಡನೇದು ಶೇಖರ್ಸ್ ಅಕೌಂಟ್ ಡೆಬಿಟ್. ಶೇಖರ್ಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಆ್ಯಂಡ್ ಶಾರ್ಟ್ ವರ್ಕಿಂಗ್ ಐತಿ. ಸೊ 2013 ಟು ಕ್ಯಾಶ್ ಎಷ್ಟು ಕೊಟ್ಟಿರಿ? 1,37,500 and to short working 12,500. ಓಕೆ, ಯಾವಾಗ ಇಲ್ಲಿ ಶಾರ್ಟ್ ವರ್ಕಿಂಗ್ ಆಯ್ತು, ಶಾರ್ಟ್ ವರ್ಕಿಂಗ್ ಡೆಬಿಟ್ ಹಾಕಿರಿ. ಕ್ರೆಡಿಟ್ ಸೈಡ್ ಏನು ಬರ್ತೈತಿ ಇಲ್ಲಿ? ಫಾರ್ 2013 ಬೈ ಶೇಖರ್ ಅಕೌಂಟ್. ಓಕೆ, ಎಷ್ಟು? 12,500. ಸೊ ಕ್ಲೋಸ್ ಇಟ್ 12,500 ಆ್ಯಂಡ್ 12,500. ಅಕೌಂಟ್ ಈಸ್ ಕ್ಲೋಸ್ಡ್. ಶಾರ್ಟ್ ವರ್ಕಿಂಗದ ಅಕೌಂಟ್ ಕ್ಲೋಸ್ ಆಗ್ತೈತಿ ಇಲ್ಲಿಗೆ. ನೆಕ್ಸ್ಟ್ ಇಯರ್ ನಮ್ದು ಇದು ಇಲ್ಲ ಇಲ್ಲೇ, ಹೌದಾ? ನಾವು ಕ್ಲೋಸ್ ದಿಸ್ ಅಕೌಂಟ್ ಆಲ್ಸೋ. ಲ್ಯಾಂಡ್ ಲಾರ್ಡಂದು ಅಕೌಂಟ ಕ್ಲೋಸ್ ಮಾಡೋದೈತಿ. 1,50,000 ಬೋತ್ ಸೈಡ್ ಟೋಟಲ್ ಸೇಮ್ ಇರೋದ್ರಿಂದ ಅಕೌಂಟ ಕ್ಲೋಸ್ ಆಗಿಬಿಡ್ತೈತಿ. 1,50,000. ನಾವು ಥರ್ಡ್ ಎಂಟ್ರಿ ಏನೈತಿ? P&L ಅಕೌಂಟ್ ಡೆಬಿಟ್ ಟು ರಾಯಲ್ಟಿ ಐತಿ, ಹೌದಾ? P&L ಅಕೌಂಟ್ ಡೆಬಿಟ್ ಟು ರಾಯಲ್ಟಿ. ಹಂಗಾದ್ರೆ ರಾಯಲ್ಟಿ ಅಕೌಂಟಿಗೆ ಯಾವ ಸೈಡ್ ಬರ್ತೈತಿ? ಬೈ P&L ಅಕೌಂಟ್
1,50,000. Okay, close the account. 1,50,000. 2013 ಆತು. ನೆಕ್ಸ್ಟ್ ಲಾಸ್ಟ್ ಇಯರ್ 2014ಕ್ಕೆ ರಾಯಲ್ಟೀಸ್ ಐತಿ 2,25,000 ರಾಯಲ್ಟಿ ಅಕೌಂಟ್ ಡೆಬಿಟ್ ಫಾರ್ 2014 ಟು ಶೇಖರ್. ಟು ಶೇಖರ್ ಅಕೌಂಟ್ ಎಷ್ಟೈತಿ ರಾಯಲ್ಟಿ 2,25,000. ಓಕೆ, ಹಂಗಾದ್ರೆ ಶೇಖರ್ ಅಕೌಂಟಿಗೆ ಏನು ಬರ್ತೈತಲ್ಲೇ for 2014 by royalty ಎಷ್ಟು 2,25,000. ಓಕೆ, ಎರಡನೇ ಎಂಟ್ರಿ ಏನೈತಿ ಶೇಖರ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಪೇ ಮಾಡಾಕತ್ತೀರಿ. ಫಾರ್ 2014 ಯು ಆರ್ ಪೇಯಿಂಗ್ ಟು ಕ್ಯಾಶ್ ಆ್ಯಸ್ ಕ್ಯಾಶ್, ಸೊ 2,25,000. ಇದು ಅಮೌಂಟ್ ಈಗ ಕ್ಲೋಸ್ ಆಗ್ತೈತೆ, ಅಡ್ಜಸ್ಟ್ಮೆಂಟ್ ಇಲ್ಲ, ಶಾರ್ಟ್ ವರ್ಕಿಂಗ್ ಇಲ್ಲ, ಸೊ ಕ್ಲೋಸ್ ಆಗಿಬಿಡ್ತೈತಿ. 2,25,000ಕ್ಕೆ 2,25,000. ಓಕೆ, ಅಮೌಂಟ್ ಪೇ ಆಯ್ತು. ಮೂರನೇ ಎಂಟ್ರಿ ಏನೈತಿ ಈಗ? ಮೂರನೇ ಎಂಟ್ರಿ ಏನೈತಿ ಟ್ರಾನ್ಸ್ಫರಿಂಗ್ ದ ರಾಯಲ್ಟಿ ಟು P&L ಅಕೌಂಟ್. ಎಂಟ್ರಿ ಏನಿರ್ತೈತಿ P&L ಅಕೌಂಟ್ ಬಿಟ್ಟು ರಾಯಲ್ಟಿ ಇರ್ತೈತಿ. ಓಕೆ, ಸೊ ಫಾರ್ 2014 ಬೈ P&L ಅಕೌಂಟ್ ಹೌ ಮಚ್ ರಾಯಲ್ಟಿ ಎಷ್ಟು ಕೊಟ್ಟಿರ್ತೀರಿ ಅಷ್ಟು 2,25,000. ಸೊ ಕ್ಲೋಸ್ ದ ಅಕೌಂಟ್ 2,25,000. 2,25,000. Here are the necessary accounts: royalty account, author's account and short working account. Hope you like the video. Please like, share and subscribe for further updates. Thank you.